ಮೂವಿ ಆರಂಭದಲ್ಲಿ ಥೇಡಿಯಸ್ ರಾಸ್ ಯುಎಸ್ ದೇಶದ ಹೊಸ ಪ್ರೆಸಿಡೆಂಟ್ ಆದ್ಮೇಲೆ ಜನಗಳ ಜೊತೆ ಮೊದಲನೇ ಇಂಟರಾಕ್ಷನ್ ಮಾಡ್ತಾನೆ. ಅವೆಂಜರ್ಸ್ ಟೀಮ್ ಬ್ರೇಕ್ ಆದ್ಮೇಲೆ ಯುಎಸ್ ಮೇಲೆ ಸುಮಾರು ಸಮಸ್ಯೆಗಳು ಎದುರಾಗಿದ್ದಾವೆ. ಇವಾಗ ನಾವು ಎಲ್ಲ ಸಮಸ್ಯೆಗಳಿಗೆ ಜೊತೆಯಾಗಿ ಫೇಸ್ ಮಾಡೋಣ. ಯಾಕಂದ್ರೆ ಯುನಿಟಿಯಲ್ಲಿ ಯಾವಾಗ್ಲೂ ಪವರ್ ಇದೆ ಅಂತ ಭಾಷಣ ಮಾಡ್ತಾನೆ. ಈ ಭಾಷಣ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾ ಇವನು ಪಾಸ್ಟ್ ಅಲ್ಲಿ ಮಾಡಿರೋ ಕರ್ಮಕಾಂಡಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಥೇಡಿಯಸ್ ರಾಸ್ ಪಾಸ್ಟ್ ಅಲ್ಲಿ ಏನ್ ಮಾಡ್ದ ಅಂತ ಕೆಲವು ಹಳೆ ಮೂವಿಗಳ ರೆಫರೆನ್ಸ್ ತಗೊಂಡು ಡಿಸ್ಕಸ್ ಮಾಡೋಣ. ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ ಥೇಡಿಯಸ್ ರಾಸ್ ಒಬ್ಬ ಆರ್ಮಿ ಜನರಲ್ ಆಗಿರ್ತಾನೆ. ಈ ಮೂವಿಯಲ್ಲಿ ಜನರಲ್ ರಾಸ್ ಹಲ್ಕ್ ಹಿಂದೆ ಕಂಪ್ಲೀಟ್ಲಿ ಸ್ನಾನ ಮಾಡ್ಕೊಂಡೆ ಬಿದ್ದಿರ್ತಾನೆ. ಆದ್ರೆ ಹಲ್ಕ್ ತುಂಬಾನೇ ಪವರ್ಫುಲ್ ಇರೋದ್ರಿಂದ ರಾಸ್ ಮಾಡಿರೋ ಎಲ್ಲ ಪ್ಲಾನ್ಗಳು ಫೇಲ್ ಆಗ್ತವೆ. ಬ್ರೂಸ್ ಬ್ಯಾನರ್ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋ ಕಾರಣ ಬಹಳಷ್ಟು ಗಾಮಾ ರೇಡಿಯೇಷನ್ ಅಬ್ಸರ್ವ್ ಮಾಡಿ ಹಲ್ಕ್ ಆಗಿ ಬದಲಾಗಿರ್ತಾನೆ. ಈ ವಿಷಯ ಜನರಲ್ ರಾಸ್ಗೆ ಗೊತ್ತಾಗಿ ಆ ಸೈಂಟಿಸ್ಟ್ ನ ಹಿಡ್ಕೊಂಡು ಟಾರ್ಚರ್ ಕೊಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಈ ಗಾಮಾ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅನುಮತಿ ಕೊಟ್ಟಿದ್ದೆ ಜನರಲ್ ರಾಸ್. ಬ್ರೂಸ್ ಬ್ಯಾನರ್ಗೆ ಈ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಮಿಲಿಟರಿ ವೆಪನ್ ಮಾಡಬೇಕು ಅಂದಾಗ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಹಲ್ಕ್ ಔಟ್ ಆಫ್ ಕಂಟ್ರೋಲ್ ಆಗಿರ್ತಾನೆ. ಈ ಹಲ್ಕ್ ನ ಕಂಟ್ರೋಲ್ ಮಾಡೋಕೆ ಅಂತ ಜನರಲ್ ರಾಸ್ ಡಾಕ್ಟರ್ ಸ್ಯಾಮುವೆಲ್ ಅಂದ್ರೆ ಸೈಂಟಿಸ್ಟ್ ನ ಕರ್ಕೊಂಡು ಒಂದು ಗವರ್ಮೆಂಟ್ ಫೆಸಿಲಿಟಿಯಲ್ಲಿ ಇನ್ನೊಂದು ಮಾನ್ಸ್ಟರ್ ನ ಕ್ರಿಯೇಟ್ ಮಾಡೋಕೆ ಹೇಳ್ತಾನೆ. ಎಮಿಲ್ ಬ್ಲೋನ್ಸ್ಕಿ ಅನ್ನೋ ಮರೀನ್ ಕಮಾಂಡೋ ಸೋಲ್ಜರ್ಗೆ ಈ ಸೂಪರ್ ಸೋಲ್ಜರ್ ಸಿರಮ್ ಜೊತೆ ಗಾಮಾ ರೇಡಿಯೇಷನ್ ಇಂಜೆಕ್ಟ್ ಮಾಡಿದಾಗ ಅಬೋಮಿನೇಷನ್ ಅನ್ನೋ ಇನ್ನೊಂದು ಮಾನ್ಸ್ಟರ್ ಆಗಿ ಬದಲಾಗ್ತಾನೆ. ಅಬೋಮಿನೇಷನ್ ಕೂಡ ಔಟ್ ಆಫ್ ಕಂಟ್ರೋಲ್ ಆಗಿ ಹಲ್ಕ್ ಜೊತೆ ಫೈಟ್ ಮಾಡೋದನ್ನ ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ ನೋಡಿದೀವಿ. ನಂತರ ಜನರಲ್ ರಾಸ್ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ಮೂವಿಯಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಪ್ರಮೋಟ್ ಆಗಿರ್ತಾನೆ. ಆ ಮೂವಿಯಲ್ಲಿ ಎಲ್ಲಾ ಅವೆಂಜರ್ಸ್ ಡಿವೈಡ್ ಆಗಿ ಫೈಟ್ ಮಾಡೋ ತರ ಮಾಡಿದ್ದೆ ಈ ಥೇಡಿಯಸ್ ರಾಸ್. ಇದಾದ್ಮೇಲೆ ಎಲ್ಲಾ ಸೂಪರ್ ಹೀರೋಗಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿರ್ತಾನೆ. ಈ ಎಲ್ಲ ಕಾರಣಗಳಿಂದ ಯುಎಸ್ ದೇಶದ ಪ್ರೆಸಿಡೆಂಟ್ ಆದ್ಮೇಲೆ ಯುನಿಟಿ ಟುಗೆದರ್ ಅನ್ನೋ ಪದಗಳು ಬಳಸ್ತಾ ಇರೋದ್ರಿಂದ ಪ್ರೆಸಿಡೆಂಟ್ ವಿರುದ್ಧ ಆಲೋಚನೆಗಳು ಮಾಡ್ತಾ ಇರ್ತಾರೆ. ಥೇಡಿಯಸ್ ರಾಸ್ ಆರ್ಮಿ ಜನರಲ್ ಇದ್ದಾಗ ಸೈಂಟಿಸ್ಟ್ ಮಾಡಿರೋ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋ ಕಾರಣ ಈ ಎಲ್ಲ ಎಕ್ಸ್ಪೆರಿಮೆಂಟ್ ಗಳು ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಿ ಸೈಂಟಿಸ್ಟ್ ಗೆ ಅರೆಸ್ಟ್ ಮಾಡಿರ್ತಾನೆ. ಆಗ ಸೈಂಟಿಸ್ಟ್ ನೀವು ಹೇಳಿರೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಂತ ಹೇಳಿದಾಗ ಥೇಡಿಯಸ್ ರಾಸ್ ನನ್ನ ಮೇಲೆ ಗೌರ್ಮೆಂಟ್ ಪ್ರೆಷರ್ ಇದೆ, ನಾನು ಪ್ರೆಸಿಡೆಂಟ್ ಆದ್ಮೇಲೆ ನಿಂಗೆ ಫ್ರೀ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಸೈಂಟಿಸ್ಟ್ ಸ್ಯಾಮುವೆಲ್ ಎಮಿಲ್ ಬ್ಲೋನ್ಸ್ಕಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಬೋಮಿನೇಷನ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಸ್ಯಾಮುವೆಲ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಆಗ ಗಾಮಾ ರೇಡಿಯೇಷನ್ ಇಂದ ಎಕ್ಸ್ಪೋಸ್ ಆಗಿರೋ ಹಲ್ಕ್ ನ ಬ್ಲಡ್ ಸ್ಯಾಂಪಲ್ ಸ್ಯಾಮುವೆಲ್ ಗೆ ಆಗಿರೋ ಗಾಯದ ಮೇಲೆ ಬಿದ್ದಾಗ ಗಾಮಾ ರೇಡಿಯೇಷನ್ ಇಂದ ಸ್ಯಾಮುವೆಲ್ ಕೂಡ ಎಕ್ಸ್ಪೋಸ್ ಆಗಿರ್ತಾನೆ. ಆದ್ರೆ ಹಲ್ಕ್ ಮತ್ತೆ ಅಬೋಮಿನೇಷನ್ ತರ ಮಾನ್ಸ್ಟರ್ ಆಗೋ ಬದಲು ಇವನ ಬ್ರೇನ್ ಮಾನ್ಸ್ಟರ್ ಬ್ರೇನ್ ಆಗಿ ಬೆಳೆಯುತ್ತೆ. ಹಲ್ಕ್ ಮತ್ತೆ ಅಬೋಮಿನೇಷನ್ ಗೆ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಆದ್ರೆ ಸ್ಯಾಮುವೆಲ್ ಗೆ ಮೆಂಟಲ್ ಸ್ಟ್ರೆಂತ್ ಹೆಚ್ಚಾಗಿರುತ್ತೆ. ಥೇಡಿಯಸ್ ರಾಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆದ್ಮೇಲೆ ಹೃದಯ ಸಂಬಂಧಿತ ಕಾಯಿಲೆ ಪತ್ತೆ ಆದಾಗ ಡಾಕ್ಟರ್ ಸ್ಯಾಮುವೆಲ್ ರೋಸ್ಗೆ ಅಂತ ಸ್ಪೆಷಲ್ ಟ್ಯಾಬ್ಲೆಟ್ ಗಳನ್ನ ರೆಡಿ ಮಾಡಿ ಕೊಡ್ತಾ ಇರ್ತಾನೆ. ಥೇಡಿಯಸ್ ರಾಸ್ ಪ್ರೆಸಿಡೆಂಟ್ ಆದ್ಮೇಲೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಡಾಕ್ಟರ್ ಸ್ಯಾಮುವೆಲ್ ಗೆ ಕಾನೂನಿಂದ ಫ್ರೀ ಮಾಡಬೇಕಿತ್ತು. ಆದ್ರೆ ಸ್ಯಾಮುವೆಲ್ ಗೆ ಫ್ರೀ ಮಾಡಿದ್ರೆ ಥೇಡಿಯಸ್ ರಾಸ್ಗೆ ಹೃದಯ ಸಂಬಂಧಿಯ ಕಾಯಿಲೆಗೆ ಟ್ಯಾಬ್ಲೆಟ್ ಕೊಡೋದಿಲ್ಲ ಅಂತ ಸೈಂಟಿಸ್ಟ್ ಸ್ಯಾಮುವೆಲ್ ಗೆ ಒಂದು ಗವರ್ಮೆಂಟ್ ಫೆಸಿಲಿಟಿಯಲ್ಲೇ ಕ್ಯಾಪ್ಚರ್ ಮಾಡಿ ಇಟ್ಟಿರ್ತಾನೆ. ಅದಕ್ಕೆ ಸ್ಯಾಮುವೆಲ್ ರೋಸ್ ವಿರುದ್ಧ ಪ್ರತೀಕಾರ ತಗೋಬೇಕು, ಇವನ ನಿಜವಾದ ಮುಖ ಜನಗಳ ಎದುರಿಗೆ ತರಬೇಕು ಅಂತ ಇವನು ಕನ್ಸ್ಯೂಮ್ ಮಾಡೋ ಟ್ಯಾಬ್ಲೆಟ್ ಗಳಲ್ಲಿ ಗಾಮಾ ರೇಡಿಯೇಷನ್ ಮತ್ತೆ ಸೂಪರ್ ಸೋಲ್ಜರ್ ಸಿರಮ್ ಮಿಕ್ಸ್ ಮಾಡೋಕೆ ಶುರು ಮಾಡಿರ್ತಾನೆ. ಮೂವಿ ಆರಂಭದಲ್ಲಿ ಥೇಡಿಯಸ್ ರಾಸ್ ಜನಗಳ ಮುಂದೆ ಬರೋ ಮುಂಚೆ ಈ ಟ್ಯಾಬ್ಲೆಟ್ ತಗೊಂಡೇ ಬಂದಿರ್ತಾನೆ. ಈ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿದಾಗ ಈ ಮೂವಿಯ ಮೇನ್ ವಿಲನ್ ಸೈಂಟಿಸ್ಟ್ ಸ್ಯಾಮುವೆಲೆ ಅಂತ ಕನ್ಫರ್ಮ್ ಆಗುತ್ತೆ. ಆನ್ ಅದರ್ ಸೈಡ್ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯ ಕೊನೆಯಲ್ಲಿ ಸ್ಟೀವ್ ರಾಜರ್ಸ್ ಅಂದ್ರೆ ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾ ತನ್ನ ಶೀಲ್ಡ್ ಸ್ಯಾಮ್ ವಿಲ್ಸನ್ ಗೆ ಕೊಟ್ಟು MCU ನ ಹೊಸ ಕ್ಯಾಪ್ಟನ್ ಅಮೆರಿಕಾ ಅಂತ ಅನೌನ್ಸ್ ಮಾಡಿರ್ತಾರೆ. ಆದ್ರೆ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ಕ್ಯಾರೆಕ್ಟರ್ ಕಾಪಿ ಮಾಡೋ ಬದಲು ಆ ಕ್ಯಾರೆಕ್ಟರ್ ನ ಐಡಿಯಾಲಜಿ ಮಾತ್ರ ಫಾಲೋ ಮಾಡ್ತಾನೆ. ಯಾಕಂದ್ರೆ ಕೆಲವು ಥಿಯರಿಗಳ ಪ್ರಕಾರ ಅಮೆರಿಕಾ ಇನ್ MCU ಆರ್ ಇನ್ ರಿಯಲ್ ಲೈಫ್ ಕಪ್ಪು ಮಾನವನನ್ನ ಫೇಸ್ ಆಫ್ ಕಂಟ್ರಿ ಆಗಿ ನೋಡೋಕೆ ಇಷ್ಟಪಡೋದಿಲ್ಲ. ದ ಫ್ಯಾಲ್ಕನ್ ಅಂಡ್ ದಿ ವಿಂಟರ್ ಸೋಲ್ಜರ್ ವೆಬ್ ಸಿರೀಸ್ ಅಲ್ಲಿ ಸ್ಯಾಮ್ ಮತ್ತೆ ಬಕಿ ವಕಾಂಡಾಗೆ ಹೋದಾಗ ವೈಬ್ರೇನಿಯಂ ಇಂದ ಮಾಡಲ್ಪಟ್ಟ ಹೊಸ ಕ್ಯಾಪ್ಟನ್ ಅಮೆರಿಕಾ ಸೂಟ್ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ನೀವು ಈ ಸೂಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ಯಾಪ್ಟನ್ ಅಮೆರಿಕಾ ಸೂಟ್ ಜೊತೆ ವಿಂಗ್ಸ್ ಕೂಡ ಇರ್ತವೆ. ಅಂದ್ರೆ MCU ಸ್ವತಃ ಸ್ಯಾಮ್ ವಿಲ್ಸನ್ ಗೆ ಹೊಸ ಕ್ಯಾಪ್ಟನ್ ಅಮೆರಿಕಾ ಅಂತ ಕಂಪ್ಲೀಟ್ಲಿ ಕನ್ಸಿಡರ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅಥವಾ ಥಿಯರಿಗಳ ಪ್ರಕಾರ ಸ್ಟೀವ್ ರೋಜರ್ಸ್ ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಅವೆಂಜರ್ ಮೂವಿಯಲ್ಲಿ ಸೂಪರ್ ಸೋಲ್ಜರ್ ಸಿರಮ್ ಇಂಜೆಕ್ಟ್ ಮಾಡ್ಕೊಂಡಿರೋದ್ರಿಂದ ಸೂಪರ್ ಹ್ಯೂಮನ್ ಅಬಿಲಿಟೀಸ್ ಅನ್ಲಾಕ್ ಆಗಿರ್ತವೆ. ಆದ್ರೆ ಸ್ಯಾಮ್ ವಿಲ್ಸನ್ ಕೇವಲ ಒಬ್ಬ ನಾರ್ಮಲ್ ಹ್ಯೂಮನ್ ಆಗಿರೋದ್ರಿಂದ ಯಾವುದೇ ಸೂಪರ್ ಹ್ಯೂಮನ್ ಅಬಿಲಿಟೀಸ್ ಇಲ್ಲದೆ ಇರೋದ್ರಿಂದ ಎಕ್ಸ್ಟ್ರಾ ಬೂಸ್ಟ್ ಸ್ಟ್ರೆಂತ್ ಮತ್ತೆ ಫ್ಲೈಯಿಂಗ್ ಅಬಿಲಿಟಿಗೋಸ್ಕರ ಹೊಸ ಕ್ಯಾಪ್ಟನ್ ಅಮೆರಿಕಾ ಸೂಟ್ ಅಲ್ಲಿ ವಿಂಗ್ಸ್ ಕೂಡ ಆಡ್ ಮಾಡಿರ್ತಾರೆ. ಯಾವುದು ಸರಿ ಅಂತ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸ್ಯಾಮ್ ವಿಲ್ಸನ್ ಹೊಸ ಕ್ಯಾಪ್ಟನ್ ಅಮೆರಿಕಾ ಆದ್ಮೇಲೆ ಫ್ಯಾಲ್ಕನ್ ಸೂಟ್ ಒಬ್ಬ ಆರ್ಮಿ ಫ್ರೆಂಡ್ ಆಕಿನ್ ಟಾರಸ್ ಗೆ ಕೊಟ್ಟಿರ್ತಾನೆ. ಟಾರಸ್ ಹೊಸ ಫ್ಯಾಲ್ಕನ್ ಆದ್ಮೇಲೆ ಸ್ಯಾಮ್ ಜೊತೆ ಸೇರಿ ಎಲ್ಲಾ ಆಪರೇಷನ್ ಗಳಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾನೆ. ಈ ಮೂವಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಲೆಸ್ಟಿಯಲ್ ಐಲ್ಯಾಂಡ್ ಬಗ್ಗೆ ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ.
ಎಟರ್ನಲ್ಸ್ ಮೂವಿಯಲ್ಲಿ ಸೆಲೆಸ್ಟಿಯಲ್ ಭೂಮಿನ ರೀಶೇಪ್ ಮಾಡೋಕೆ ಅಂತ ಎಮರ್ಜ್ ಆಗ್ಬೇಕಾದ್ರೆ ಎಟರ್ನಲ್ಸ್ ಭೂಮಿ ಮೇಲಿರೋ ಹ್ಯುಮ್ಯಾನಿಟಿನ ಕಾಪಾಡೋಕೆ ಅಂತ ಈ ಎಮರ್ಜಿಂಗ್ ಪ್ರೋಸೆಸ್ ಸ್ಟಾಪ್ ಮಾಡಿರ್ತಾರೆ. ಸೆಲೆಸ್ಟಿಯಲ್ ಅಂದ್ರೆ ಗಾಡ್ ಲೈಕ್ ಬೀಯಿಂಗ್ಸ್ ಭೂಮಿಯಿಂದ ಹೊರ ಬಂದಾಗ ಎಮರ್ಜಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡಿರೋದ್ರಿಂದ ರಾಕ್ ಸಾಲಿಡ್ ಕಲ್ಲಾಗಿ ಹಾಗೆ ಉಳ್ಕೊಂಡಿರುತ್ತೆ. ಮಿಲಿಯನ್ಸ್ ಆಫ್ ಇಯರ್ಸ್ ಆದ್ಮೇಲೆ ಈ ಸೆಲೆಸ್ಟಿಯಲ್ ಇಂಡಿಯನ್ ಓಷನ್ ಅಲ್ಲಿ ಮೇಲೆ ಬಂದಿರುತ್ತೆ. ಆಗ ಎಲ್ಲಾ ದೇಶಗಳು ಸೇರಿ ಒಂದು ಹೊಸ ಐಲ್ಯಾಂಡ್ ಡಿಸ್ಕವರಿ ಆಗಿದೆ ಅಂತ ಈ ಐಲ್ಯಾಂಡ್ ಗೆ ಸೆಲೆಸ್ಟಿಯಲ್ ಐಲ್ಯಾಂಡ್ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಜಪಾನ್ ದೇಶ ಈ ಕಲ್ಲಿನ ಸ್ಯಾಂಪಲ್ ತಗೊಂಡು ಹೋಗಿ ಟೆಸ್ಟ್ ಮಾಡಿದಾಗ ಇದರಲ್ಲಿ ಅಡಮೆಂಟಿಯಂ ಮೆಟಲ್ ಇದೆ ಅಂತ ಗೊತ್ತಾಗುತ್ತೆ. ಈ ಅಡಮೆಂಟಿಯಂ ಮೆಟಲ್ ವಕಾಂಡದ ವೈಬ್ರೇನಿಯಂ ಗಿಂತನೂ ತುಂಬಾನೇ ಸ್ಟ್ರಾಂಗ್ ಮತ್ತೆ ಪವರ್ಫುಲ್ ಆಗಿರುತ್ತೆ. ಈ ವಿಷಯ ಸರ್ಪೆಂಟ್ ಸೊಸೈಟಿ ಅನ್ನೋ ಒಂದು ಟೆರರಿಸ್ಟ್ ಗ್ರೂಪ್ ಗೆ ಗೊತ್ತಾಗಿ ಜಪಾನಿಂದ ಅಡಮೆಂಟಿಯಂ ಕಳ್ಳತನ ಮಾಡಿ ಮೆಕ್ಸಿಕೋ ದೇಶಕ್ಕೆ ತಗೊಂಡ್ ಬರ್ತಾರೆ. ಅದಕ್ಕೆ ಪ್ರೆಸಿಡೆಂಟ್ ರೋಸ್ ಅಡಮೆಂಟಿಯಂ ತುಂಬಾನೇ ಪವರ್ಫುಲ್ ಮೆಟಲ್ ಆಗಿರೋದ್ರಿಂದ ಯಾರ ಕೈಗೂ ಸಿಗಬಾರ್ದು ಅಂತ ಹೊಸ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಆರ್ಮಿಗಳನ್ನ ಈ ಸರ್ಪೆಂಟ್ ಗ್ರೂಪ್ ಮೇಲೆ ಅಟ್ಯಾಕ್ ಮಾಡೋಕೆ ಕಳಿಸ್ತಾನೆ. ಕ್ಯಾಪ್ಟನ್ ಅಮೆರಿಕಾ ಈ ಎಲ್ಲಾ ಟೆರರಿಸ್ಟ್ ಜೊತೆ ಫೈಟ್ ಮಾಡ್ತಾ ಅವರನ್ನ ಸಾಯಿಸ್ತಾ ಈ ಗ್ರೂಪ್ ಲೀಡರ್ ಸೈಡ್ ವಿಂಡರ್ ಹತ್ರ ಬರ್ತಾನೆ. ಆದ್ರೆ 3 ಟೆರರಿಸ್ಟ್ ಗಳು ಈ ಅಡಮೆಂಟಿಯಂ ಸ್ಯಾಂಪಲ್ ತಗೊಂಡು ಈ ಬೇಸ್ ಇಂದ ಎಸ್ಕೇಪ್ ಆದಾಗ ಹೊಸ ಫ್ಯಾಲ್ಕನ್ ಟೌರಸ್ ಇವರನ್ನ ಫಾಲೋ ಮಾಡ್ಕೊಂಡು ಅಟ್ಯಾಕ್ ಮಾಡಿ ಇವರನ್ನ ಸಾಯಿಸಿ ಆ ಸ್ಯಾಂಪಲ್ ರೀಕಲೆಕ್ಟ್ ಮಾಡ್ತಾನೆ. ಈ ಕಡೆ ಸ್ಯಾಮ್ ಮತ್ತೆ ಇನ್ನೊಬ್ಬ ಟೆರರಿಸ್ಟ್ ಮಧ್ಯೆ ಫೈಟ್ ನಡೀತಾ ಇದ್ದಾಗ ಸೈಡ್ ವಿಂಡರ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸ್ಯಾಮ್ ವಿಲ್ಸನ್ ಹೊಸ ಕ್ಯಾಪ್ಟನ್ ಟೌರಸ್ಗೆ ಟ್ರೈನಿಂಗ್ ಕೊಡಬೇಕು ಅಂತ ಹಳೆ ಕ್ಯಾಪ್ಟನ್ ಅಮೆರಿಕಾ ಐಜಾಯಾ ಬ್ರಾಡ್ಲಿ ಹತ್ರ ಕರ್ಕೊಂಡ್ ಬರ್ತಾನೆ. ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾ ನಂತರ ಐಜಾಯಾ ಬ್ರಾಡ್ಲಿ ಕ್ಯಾಪ್ಟನ್ ಅಮೆರಿಕಾ ಆಗಿರ್ತಾನೆ. ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾ ತರ ಒಳ್ಳೆ ಕೆಲಸಗಳು ಮಾಡಿದ್ರು ಕೂಡ 30 ವರ್ಷಗಳ ಕಾಲ ಜೈಲಲ್ಲಿ ಇಟ್ಟು ಬೇಕಾಬಿಟ್ಟಿ ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತಾರೆ. ಯಾಕಂದ್ರೆ ಥೇಡಿಯಸ್ ರಾಸ್ಗೆ ಸೂಪರ್ ಹೀರೋಗಳನ್ನ ಕಂಟ್ರೋಲ್ ಮಾಡಬೇಕು, ಎಲ್ಲಾ ಸೂಪರ್ ಹೀರೋಗಳು ನನ್ನ ಆರ್ಡರ್ ಫಾಲೋ ಮಾಡಲೇಬೇಕು ಅನ್ನೋ ಬಯಕೆ ಇರುತ್ತೆ. ಆರ್ಮಿ ಜನರಲ್ ಇದ್ದಾಗಲೇ ಸೂಪರ್ ಹೀರೋಗಳನ್ನ ಕಂಟ್ರೋಲ್ ಮಾಡೋ ಹಠ ಇದ್ದಂತ ರಾಸ್ಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಆದ್ಮೇಲೆ ಈ ಹಠ ಇನ್ನೂ ಜಾಸ್ತಿನೇ ಆಗಿರುತ್ತೆ. ಆಗ ರಾಸ್ ಸ್ಯಾಮ್ಗೆ ಕಾಲ್ ಮಾಡಿ ವೈಟ್ ಹೌಸ್ ಅಲ್ಲಿ ಎಲ್ಲ ಲೀಡರ್ ಜೊತೆ ಮೀಟಿಂಗ್ ಇದೆ, ಆದಷ್ಟು ಬೇಗ ಬಂದ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಮ್, ಬ್ರಾಡ್ಲಿ ಮತ್ತೆ ಟೌರಸ್ 3 ಜನ ಈ ಮೀಟಿಂಗ್ ಅಟೆಂಡ್ ಮಾಡೋಕೆ ಅಂತ ವೈಟ್ ಹೌಸ್ಗೆ ಬರ್ತಾರೆ. ಆಗ ಪ್ರೆಸಿಡೆಂಟ್ ರಾಸ್ ಸ್ಯಾಮ್ಗೆ ಒಂದು ಹೊಸ ಅವೆಂಜರ್ಸ್ ಟೀಮ್ ಬಿಲ್ಡ್ ಮಾಡಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳು ಅಂತ ಹೇಳ್ತಾನೆ. ಸರ್ಪೆಂಟ್ ಗ್ರೂಪ್ ಇಂದ ಅಡಮೆಂಟಿಯಂ ರೀ ಅಕ್ವೈರ್ ಮಾಡಿರೋದ್ರಿಂದ ಜಪಾನ್ ಪ್ರೆಸಿಡೆಂಟ್ ತುಂಬಾನೇ ಖುಷಿಯಾಗಿರ್ತಾನೆ. ನಂತರ ಎಲ್ಲಾ ದೇಶದ ಪ್ರೆಸಿಡೆಂಟ್ ಗಳು ಬಂದಾಗ ಪ್ರೆಸಿಡೆಂಟ್ ರೋಸ್ ಸೆಲೆಸ್ಟಿಯಲ್ ಐಲ್ಯಾಂಡ್ ಅಲ್ಲಿ ಸಿಕ್ಕಿರೋ ಅಡಮೆಂಟಿಯಂ ಮೆಟಲ್ ಎಲ್ಲರೂ ಈಕ್ವಲಿ ಶೇರ್ ಮಾಡ್ಕೊಳ್ಳೋಣ, ಇದರಿಂದ ಎಲ್ಲಾ ದೇಶಗಳ ನಡುವೆ ಯುದ್ಧಗಳು ನಡೆದೇ ಶಾಂತಿಯನ್ನ ಕಾಪಾಡಬಹುದು ಅಂತ ಹೇಳ್ತಾನೆ. ಆಗ ಐಜಾಯಾ ಬ್ರಾಡ್ಲಿ ಸೇರಿದಂತೆ ಕೆಲವು ಸೆಕ್ಯೂರಿಟಿ ಗಾರ್ಡ್ಗಳು ಪ್ರೆಸಿಡೆಂಟ್ ರಾಸ್ ಮೇಲೆ ಫೈರಿಂಗ್ ಶುರು ಮಾಡ್ತಾರೆ. ಸ್ಯಾಮ್ ಮತ್ತೆ ಟೌರಸ್ ಜೊತೆ ಬೇರೆ ಸೆಕ್ಯೂರಿಟಿ ಗಾರ್ಡ್ಗಳು ಸೇರಿ ಪ್ರೆಸಿಡೆಂಟ್ ರಾಸ್ಗೆ ರೆಸ್ಕ್ಯೂ ಮಾಡಿ ಫೈರಿಂಗ್ ಮಾಡ್ತಿರೋ ಗಾರ್ಡ್ಸ್ ಗಳ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಈ ಮಧ್ಯೆ ಇಸ್ರೇಲ್ ದೇಶದ ಬ್ಲಾಕ್ ವಿಡೋ ರೂತ್ ಬ್ಯಾಟ್ ಸೆರಫ್ ಎಂಟ್ರಿ ಕೊಟ್ಟು ಶೂಟರ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾಳೆ. ಬೇಸಿಕಲಿ ರೂತ್ ಪ್ರೆಸಿಡೆಂಟ್ ರೋಸ್ ನ ಸೆಕ್ಯೂರಿಟಿ ಅಡ್ವೈಸರ್ ಆಗಿರ್ತಾಳೆ. ಐಜಾಯಾ ಬ್ರಾಡ್ಲಿನ ಹಿಡಿದು ಅರೆಸ್ಟ್ ಮಾಡಬೇಕಾದ್ರೆ ನಾನೇನು ಮಾಡಿಲ್ಲ, ನಂಗೇನು ನೆನಪಿಲ್ಲ ಅಂತ ಹೇಳ್ತಾನೆ. ಈ ಮಾತ್ ಕೇಳಿ ಸ್ಯಾಮ್ಗೆ ಶಾಕ್ ಆಗುತ್ತೆ. ಬ್ರಾಡ್ಲಿ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಪ್ರೆಸಿಡೆಂಟ್ ರೋಸ್ ಹತ್ರ ಬಂದಾಗ ಅವೆಂಜರ್ಸ್ ಟೀಮ್ ಮಾಡಬೇಕು ಅನ್ನೋ ಪ್ಲಾನ್ ಕ್ಯಾನ್ಸಲ್ ಮಾಡಿ ಸ್ಯಾಮ್ಗೆ ಈ ಕೇಸಿಂದ ಹೊರಹಾಕಿ ರೂತ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಆದ್ರೂ ಕೂಡ ಸ್ಯಾಮ್ ಮತ್ತೆ ಟೌರಸ್ ಈ ಅಟ್ಯಾಕ್ ಇಂದ ಇರೋ ಮಾಸ್ಟರ್ ಮೈಂಡ್ ನ ಕಂಡು ಹಿಡಿಲೇಬೇಕು ಅಂತ ಸೆಲ್ಫ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ವೈಟ್ ಹೌಸ್ ಸಿಸಿಟಿವಿ ಹ್ಯಾಕ್ ಮಾಡಿ ಫುಟೇಜ್ ಚೆಕ್ ಮಾಡ್ತಾ ಇದ್ದಾಗ ಬ್ರಾಡ್ಲಿ ಮೊಬೈಲ್ ಕೆಲವು ಸರಿ ಫ್ಲಾಶ್ ಆಗೋದನ್ನ ನೋಟಿಸ್ ಮಾಡ್ತಾರೆ. ನಂತರ ಬೇರೆ ಶೂಟರ್ಸ್ ಫುಟೇಜ್ ನೋಡಿದಾಗ ಅವರ ಮೊಬೈಲ್ ಕೂಡ ಕೆಲವು ಸರಿ ಫ್ಲಾಶ್ ಆಗಿರೋದನ್ನ ನೋಟಿಸ್ ಮಾಡಿರ್ತಾರೆ. ಇದರಿಂದ ಗೊತ್ತಾಗುತ್ತೆ ಇವರನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡಿದ್ರು ಅಂತ. ಸ್ಯಾಮ್ ಕಾರಲ್ಲಿ ಹೋಗ್ತಾ ಇದ್ದಾಗ ಸೈಡ್ ವಿಂಡರ್ ಬಂದು ಕಾರ್ ಮೇಲೆ ಫೈರ್ ಮಾಡಿ ಬ್ಲಾಸ್ಟ್ ಮಾಡ್ತಾನೆ. ಆದ್ರೆ ಸ್ಯಾಮ್ ಈ ಬ್ಲಾಸ್ಟ್ ಇಂದ ತಪ್ಪಿಸ್ಕೊಂಡು ಸೈಡ್ ವಿಂಡರ್ ಜೊತೆ ಫೈಟ್ ಮಾಡ್ತಾ ಚಾಕು ಹೊಡೆದು ಕೆಳಗಡೆ ಬೀಳಿಸಿದಾಗ ಫೋನ್ ಬಂದಿರೋದ್ ನೋಡಿ ಸ್ಯಾಮ್ ಪಿಕಪ್ ಮಾಡ್ತಾನೆ. ಆಗ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯಾ, ಕೀಪ್ ಇಟ್ ಅಪ್ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡ್ತಾನೆ. ಅಂದ್ರೆ ಈ ವ್ಯಕ್ತಿ ಸ್ಯಾಮ್ ಮೇಲೆ ಕಣ್ಣಿಟ್ಟಿರ್ತಾನೆ. ನಂತರ ಸ್ಯಾಮ್ ಆಫೀಸ್ಗೆ ಬಂದು ಆ ಕಾಲ್ ಎಲ್ಲಿಂದ ಬಂದಿದೆ ಅಂತ ಟ್ರೇಸ್ ಮಾಡಿದಾಗ ಕ್ಯಾಂಪ್ 07 ಅನ್ನೋ ಒಂದು ಮಿಲಿಟರಿ ಬೇಸ್ ಅಂತ ಗೊತ್ತಾಗಿ ಸ್ಯಾಮ್ ಮತ್ತೆ ಟೌರಸ್ ಆ ಬೇಸ್ ಕಡೆ ಹೋಗ್ತಾರೆ. ಈ ಕಡೆ ರೂತ್ ಆ ಶೂಟರ್ ಜೊತೆ ಮಾತಾಡ್ಬೇಕು ಅಂತ ಬಂದಾಗ ಒಬ್ಬ ಆರ್ಮಿ ಆಫೀಸರ್ ಅವರನ್ನ ಶೂಟ್ ಮಾಡಿ ಸಾಯಿಸಿ ನಂತರ ಸೆಲ್ಫ್ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅದಕ್ಕೆ ರೂತ್ ಬ್ರಾಡ್ಲಿನ ಕರ್ಕೊಂಡು ಒಂದು ಹೈ ಸೆಕ್ಯೂರಿಟಿ ಜೈಲ್ಗೆ ಹೋಗ್ತಾರೆ. ಸ್ಯಾಮ್ಗೆ ಕಾಲ್ ಮಾಡಿರೋ ವ್ಯಕ್ತಿನೇ ಈ ಆರ್ಮಿಯನ್ನ ಕಂಟ್ರೋಲ್ ಮಾಡಿ ಶೂಟರ್ ಗಳನ್ನ ಶೂಟ್ ಮಾಡಿ ಸಾಯಿಸಿರ್ತಾನೆ. ಈ ವಿಷಯಗಳೆಲ್ಲ ಪ್ರೆಸಿಡೆಂಟ್ ರೋಸ್ಗೆ ಗೊತ್ತಾದಾಗ ರೂತ್ಗೆ ಕಾಲ್ ಮಾಡಿ ಡಾಕ್ಟರ್ ಸ್ಯಾಮುವೆಲ್ ಸ್ಟರ್ನ್ ಅಂದ್ರೆ ಸೈಂಟಿಸ್ಟ್ ಕ್ಯಾಂಪ್ 07 ಅಲ್ಲೇ ಇದಾನ ಅಥವಾ ತಪ್ಪಿಸ್ಕೊಂಡು ಹೋಗಿದಾನ ಅಂತ ಚೆಕ್ ಮಾಡೋಕೆ ಹೇಳ್ತಾನೆ.
ಯಾಕಂದ್ರೆ ಕ್ಯಾಂಪ್ 07 ಇಂದ ಒಬ್ಬ ಆರ್ಮಿ ಆಫೀಸರ್ ಪ್ರೆಸಿಡೆಂಟ್ ಗೆ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ತಾ ಇದ್ದಾಗ ಸ್ಯಾಮುವೆಲ್ ಅವನನ್ನ ಶೂಟ್ ಮಾಡಿ ಪ್ರೆಸಿಡೆಂಟ್ ಜೊತೆ ಮಾತಾಡಿರ್ತಾನೆ. ಸ್ಯಾಮ್ ಮತ್ತೆ ಟೋರಸ್ ಫೈನಲಿ ಕ್ಯಾಂಪ್ 07 ಗೆ ಬಂದು ಸೆಕ್ಯೂರಿಟಿಗೆ ಯಾಮರ್ಸಿ ಒಳಗಡೆ ಬಂದಾಗ ಹೈಟೆಕ್ ಸೆಟಪ್ ನೋಡಿ ಶಾಕ್ ಆಗ್ತಾರೆ. ನಾನ್ ನಿಮ್ಗೆ ಮುಂಚೆನೆ ಹೇಳಿರೋ ಹಾಗೆ ಪ್ರೆಸಿಡೆಂಟ್ ರೋಸ್ ಈ ಹೈಟೆಕ್ ಸೆಟಪ್ ಡಾಕ್ಟರ್ ಸ್ಯಾಮುವೆಲ್ ಗೆ ಅಂತ ಪ್ರೊವೈಡ್ ಮಾಡಿರ್ತಾನೆ. ಟೋರಸ್ ಸಿಸ್ಟಮ್ ಚೆಕ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಸ್ಯಾಮುವೆಲ್ ಮನುಷ್ಯರನ್ನ ಇನ್ಫ್ಲುಯೆನ್ಸ್ ಮಾಡೋಕೆ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದಾನೆ. ಈ ಪ್ರೋಗ್ರಾಮ್ ಪ್ರಕಾರ ಫಸ್ಟ್ ಆ ವ್ಯಕ್ತಿಗಳ ಮೊಬೈಲ್ ಅಲ್ಲಿ ಒಂದು ಲೈಟ್ ಫ್ಲಾಶ್ ಮಾಡಿ ಅವರನ್ನ ಕಂಟ್ರೋಲ್ ಗೆ ತಗೊಳ್ಳೋದು, ನಂತರ ಒಂದು ಸಾಂಗ್ ಪ್ಲೇ ಮಾಡಿ ಅವರಿಂದ ಬೇಕಾಗಿರುವಂತ ಕೆಲಸವನ್ನ ಮಾಡಿಸೋದು. ಆಗ ಸ್ಯಾಮ್ವೆಲ್ ಬಂದು ನೀವು ಬರ್ತೀರಾ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು ಅಂತ ಹೇಳಿದಾಗ ಸ್ಯಾಮ್ ಕೇಳ್ತಾನೆ ಪ್ರೆಸಿಡೆಂಟ್ ರೋಸ್ ಇಂದ ಏನ್ ಪ್ರಾಬ್ಲಮ್ ಇದೆ ನಿಂಗೆ ಅಂತ. ಆಗ ಸ್ಯಾಮುವೆಲ್ ಪ್ರೆಸಿಡೆಂಟ್ ರೋಸ್ ಮಾಡಿರುವಂತ ಎಲ್ಲಾ ಕರ್ಮಕಾಂಡಗಳ ಬಗ್ಗೆ ಒಂದೊಂದಾಗಿ ಸ್ಯಾಮ್ ಮತ್ತೆ ಟೋರಸ್ ಗೆ ಹೇಳ್ತಾನೆ. ಈ ಕರ್ಮಕಾಂಡಗಳ ಬಗ್ಗೆ ನಾನ್ ನಿಮ್ಗೆ ಮೂವಿ ಆರಂಭದಲ್ಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆಗ ಸ್ಯಾಮ್ ಸೈಂಟಿಸ್ಟ್ ನ ಕ್ಯಾಪ್ಚರ್ ಮಾಡಬೇಕು ಅಂದಾಗ ಕೆಲವು ಸೋಲ್ಜರ್ಸ್ ಬಂದು ಇವರ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಸ್ಯಾಮ್ ಮತ್ತೆ ಟೋರಸ್ ಆರ್ಮಿ ಜೊತೆ ಫೈಟ್ ಮಾಡಬೇಕಾದ್ರೆ ಈ ಸೈಂಟಿಸ್ಟ್ ಕ್ಯಾಂಪ್ 07 ಇಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಇಬ್ರು ಆರ್ಮಿ ಜೊತೆ ಫೈಟ್ ಮಾಡಬೇಕಾದ್ರೆ ಇಸ್ರೇಲಿ ಬ್ಲಾಕ್ ವಿಡೋ ರೂತ್ ಕೂಡ ಬಂದು ಆರ್ಮಿ ಜೊತೆ ಫೈಟ್ ಮಾಡಿ 3 ಜನ ಕ್ಯಾಂಪ್ 07 ಇಂದ ಹೊರ ಬರ್ತಾರೆ. ಈ ಕಡೆ ಪ್ರೆಸಿಡೆಂಟ್ ರೋಸ್ ಜಪಾನ್ ಗೆ ಬಂದು ಪ್ರೆಸಿಡೆಂಟ್ ಒಜಾಕಿ ಜೊತೆ ಅಡಮೆಂಟಿಯಂ ಡೀಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಜಾಕಿ ಹೇಳ್ತಾನೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ನಮ್ಮ ಹತ್ರ ಇದ್ದಂತ ಅಡಮೆಂಟಿಯಂ ಸ್ಯಾಂಪಲ್ ಕಳತನ ಮಾಡಿಸಿ ಮತ್ತೆ ನೀವೇ ಅದನ್ನ ಟೆರರ್ ಗ್ರೂಪ್ ಜೊತೆ ಫೈಟ್ ಮಾಡಿ ರೀಅಕ್ವೈರ್ ಮಾಡ್ತೀರಾ, ಪೂರ್ತಿ ಅಡಮೆಂಟಿಯಂ ತಗೊಳಕ್ಕೆ ಒಳ್ಳೆ ಪ್ಲಾನೇ ಮಾಡಿದೀರಾ ಅಂತ ಹೇಳ್ತಾನೆ. ಯಾಕಂದ್ರೆ CIA ಅಕೌಂಟ್ ಇಂದ ಸರ್ಪೆಂಟ್ ಗ್ರೂಪ್ ಗೆ ಮನಿ ಟ್ರಾನ್ಸ್ಫರ್ ಆಗಿದೆ ಅಂತ ಕನ್ಫರ್ಮ್ ಆಗಿರುತ್ತೆ. ಇದಾದ್ಮೇಲೆ ಪ್ರೆಸಿಡೆಂಟ್ ರೋಸ್ ಎಲ್ಲಾ ದೇಶದ ಪ್ರೆಸಿಡೆಂಟ್ ಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾಗ ವೈಟ್ ಹೌಸ್ ಅಲ್ಲಿ ಆಗಿರೋ ಟೆರರ್ ಅಟ್ಯಾಕ್, ಜಪಾನ್ US ಮಧ್ಯೆ ಬೆಳೀತಿರೋ ಟೆನ್ಷನ್ ನೋಡಿ ಎಲ್ಲಾ ದೇಶಗಳು ಹಿಂದೆ ಜರಿತಾ ಇರ್ತವೆ. ಈ ಟೈಮ್ ಅಲ್ಲಿ ಪ್ರೆಸಿಡೆಂಟ್ ರೋಸ್ ಒರಿಜಿನಲ್ ಫಾರ್ಮ್ ಗೆ ಬಂದು ಇಡೀ ಸೆಲೆಸ್ಟಿಯಲ್ ಐಲ್ಯಾಂಡ್ ಕಬ್ಜಾ ಮಾಡಬೇಕು ಅಂತ ವಾರ್ಶಿಪ್ ಮತ್ತೆ ಫೈಟರ್ ಜೆಟ್ಸ್ ಐಲ್ಯಾಂಡ್ ಕಡೆ ಕಳಿಸ್ತಾನೆ. ಅದಕ್ಕೆ ಜಪಾನ್ ಕೂಡ US ಜೊತೆ ಟ್ಯಾಕಲ್ ಮಾಡೋಕೆ ಅಂತ ತನ್ನ ಫೈಟರ್ ಜೆಟ್ಸ್ ಮತ್ತೆ ವಾರ್ಶಿಪ್ ಗಳನ್ನ ಕಳಿಸುತ್ತೆ. ಸ್ಯಾಮ್ ಗೆ ಎಲ್ಲಾ ವಿಚಾರಗಳು ಗೊತ್ತಾಗಿರೋದ್ರಿಂದ ಈ ವಾರ್ ಆಗ್ಬಾರ್ದು ಅಂತ ತಡೆಯೋಕೆ ಟೋರಸ್ ಜೊತೆ ವಾರ್ಶಿಪ್ ಮೇಲೆ ಬರ್ತಾನೆ. ಈ ಕಡೆ ಡಾಕ್ಟರ್ ಸ್ಯಾಮ್ವೆಲ್ ಕ್ಯಾಂಪ್ 07 ಇಂದ ಎಸ್ಕೇಪ್ ಆಗಿ ಒಂದು ಮನೆಗೆ ಬಂದು ಫೈಟರ್ ಜೆಟ್ ಪೈಲಟ್ ಗೆ ಸಾಂಗ್ ಪ್ಲೇ ಮಾಡಿ ಮ್ಯಾನಿಪುಲೇಟ್ ಮಾಡೋಕೆ ಶುರು ಮಾಡ್ತಾನೆ. ಅದಕ್ಕೆ ಆ ಪೈಲಟ್ ಜಪಾನ್ ವಾರ್ಶಿಪ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಸ್ಯಾಮ್ ಆ ಪೈಲಟ್ ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಆಗ ಈ ಪೈಲಟ್ ಸ್ಯಾಮ್ ಮತ್ತೆ ಟೋರಸ್ ಇಂದ ಬಿದ್ದು ಇವರ ಮೇಲೆ ಫೈರಿಂಗ್ ಶುರು ಮಾಡಿದಾಗ ಟೋರಸ್ ನ ಒಂದು ವಿಂಗ್ ಕಟ್ ಆಗಿ ಸಮುದ್ರದಲ್ಲಿ ಬೀಳ್ತಾನೆ. ಅದಕ್ಕೆ ಸ್ಯಾಮ್ ಆ ಪೈಲಟ್ ಕಂಟ್ರೋಲ್ ಮಾಡೋ ಫೈಟರ್ ಜೆಟ್ ಸಮುದ್ರದಲ್ಲಿ ಕ್ರಾಶ್ ಮಾಡ್ತಾನೆ. ಆಗ ಪ್ರೆಸಿಡೆಂಟ್ ರೋಸ್ ಮತ್ತೆ ಪ್ರೆಸಿಡೆಂಟ್ ಒಜಾಕಿ ಇಬ್ರು ಅರ್ಥ ಮಾಡ್ಕೊಂಡು ಈ ವಾರ್ ಅನ್ನ ತಡಿತಾರೆ. ಇದರಿಂದ ಡಾಕ್ಟರ್ ಸ್ಯಾಮುವೆಲ್ ಮಾಡಿರೋ ಪ್ಲಾನ್ ಫೇಲ್ ಆಗಿರೋದ್ರಿಂದ ತುಂಬಾನೇ ಕೋಪ ಮಾಡ್ಕೊತಾನೆ. ಯಾಕಂದ್ರೆ ಇವನು ಮಾಡಿರುವಂತ ಎಲ್ಲಾ ಪ್ಲಾನ್ ಗಳು ಫ್ಲಾಪ್ ಆಗ್ತವೆ. ಜೊತೆಗೆ ಜನಗಳನ್ನ ಕಂಟ್ರೋಲ್ ಮಾಡುವ ಪ್ರೋಗ್ರಾಮ್ ಕೂಡ ಟೋರಸ್ ಡ್ಯಾಮೇಜ್ ಮಾಡಿ ಡಿಲೀಟ್ ಮಾಡಿರ್ತಾನೆ. ಇದರಿಂದ ಹೊಸದಾಗಿ ಯಾವ ವ್ಯಕ್ತಿಯನ್ನು ಕೂಡ ಮ್ಯಾನಿಪುಲೇಟ್ ಮಾಡೋಕೆ ಆಗಲ್ಲ. ಟೋರಸ್ಗೆ ಹಾಸ್ಪಿಟಲ್ಗೆ ತಂದು ರಿಪೇರಿ ಮಾಡ್ತಾ ಇದ್ದಾಗ ರೂತ್ ಸ್ಯಾಮ್ಗೆ ಅಂತ ಕೂಲ್ ಡ್ರಿಂಕ್ ಕೂಡ ತಗೊಂಡ್ ಬರ್ತಾಳೆ. ಸ್ಯಾಮ್ ವಿರುದ್ಧ ನಿಂತ ರೂತ್ಗೆ ಗೊತ್ತಾಗಿರುತ್ತೆ ಪ್ರೆಸಿಡೆಂಟ್ ರೋಸ್ ಪ್ರೆಸಿಡೆಂಟ್ ಆಗೋ ಮುಂಚೆ ತುಂಬಾನೇ ಕರ್ಮಕಾಂಡಗಳು ಮಾಡಿದ್ದ. ಆ ಕರ್ಮಕಾಂಡಗಳ ಸೈಡ್ ಎಫೆಕ್ಟ್ ಇವಾಗ ಶುರು ಆಗಿದ್ದಾವೆ ಅಂತ. ಡಾಕ್ಟರ್ ಸ್ಯಾಮ್ಯುವೆಲ್ ಮಾಡಿರೋ ಎಲ್ಲಾ ಪ್ಲಾನ್ ಗಳು ಫೇಲ್ ಆಗೋಕೆ ಸ್ಯಾಮೇ ಕಾರಣ ಅಂತ ಗೊತ್ತಾಗಿ ಇನ್ನೊಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಸ್ಯಾಮ್ ಹತ್ರ ಬಂದು ಸರೆಂಡರ್ ಆಗ್ತಾನೆ. ಆಗ ಸ್ಯಾಮ್ ಬೇರೆ ಪ್ಲಾನ್ ಮಾಡೋಕೆ ಧೈರ್ಯ ಇಲ್ವಾ ಅಂತ ಕೇಳಿದಾಗ ಡಾಕ್ಟರ್ ಸ್ಯಾಮ್ಯುವೆಲ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಸ್ಯಾಮ್ಯುವೆಲ್ ಸರೆಂಡರ್ ಆಗೋಕೆ ಅಂತ ಬಂದಿರೋ ಕಾರಣ ಆರ್ಮಿಯವರು ಬಂದು ಇವನನ್ನ ತಗೊಂಡು ಹೋಗ್ತಾರೆ. ಇಲ್ಲಿವರೆಗೂ ಆಗಿರೋ ಎಲ್ಲಾ ಇನ್ಸಿಡೆಂಟ್ಸ್ ಬಗ್ಗೆ ಜನಗಳಿಗೂ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಇದೆಲ್ಲ ಮಾಡಿದ್ದು ಪ್ರೆಸಿಡೆಂಟ್ ರೋಸ್ ಅಂತ ತಿಳ್ಕೊತಾರೆ ಅನ್ನೋ ಕಾರಣಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿರ್ತಾನೆ ನಮ್ಮ ಪ್ರೆಸಿಡೆಂಟ್ ರೋಸ್. ಬಂದಿರೋ ಜರ್ನಲಿಸ್ಟ್ ಗಳು ವಿಧ ವಿಧವಾದಂತ ಪ್ರಶ್ನೆಗಳು ಕೇಳೋಕೆ ಶುರು ಮಾಡಿದಾಗ ಪ್ರೆಸಿಡೆಂಟ್ ರೋಸ್ಗೆ ಏನ್ ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಫಂಬಲ್ ಮಾಡೋಕೆ ಶುರು ಮಾಡ್ತಾನೆ. ಆಗ ಡಾಕ್ಟರ್ ಸ್ಯಾಮ್ಯುವೆಲ್ ಅಲ್ಲಿರೋ ಸ್ಪೀಕರ್ ಸಿಸ್ಟಮ್ ಕಂಟ್ರೋಲ್ ಮಾಡಿ ಪ್ರೆಸಿಡೆಂಟ್ ರೋಸ್ ಮತ್ತೆ ಇವನ ಮಧ್ಯೆ ನಡೆದಿರೋ ಮಾತುಗಳ ಕಾಲ್ ರೆಕಾರ್ಡಿಂಗ್ ಪ್ಲೇ ಮಾಡ್ತಾನೆ. ಪಾಸ್ಟ್ ಅಲ್ಲಿ ಪ್ರೆಸಿಡೆಂಟ್ ರೋಸ್ ಸ್ಯಾಮ್ಯುವೆಲ್ ಜೊತೆ ಏನೆಲ್ಲ ಮಾಡ್ದ, ಹೇಗೆ ಸ್ಯಾಮ್ಯುವೆಲ್ ನ ಜೀವನ ಒಂದು ನರಕವಾಗಿ ಮಾಡದ ಅಂತ ಹೇಳ್ತಾ ಇರಬೇಕಾದ್ರೆ ಪ್ರೆಸಿಡೆಂಟ್ ರೋಸ್ ಹೆದರ್ಕೊಂಡು ಕೋಪಗೊಳ್ಳಬೇಕಾದ್ರೆ ಎಲ್ಲಾ ಸೆಕ್ಯೂರಿಟಿ ಪರ್ಸನಲ್ಸ್ ಗಳು ಅವನನ್ನ ಸಮಾಧಾನ ಮಾಡೋಕೆ ಶುರು ಮಾಡ್ತಾರೆ. ಬೇಸಿಕಲಿ ಡಾಕ್ಟರ್ ಸ್ಯಾಮ್ಯುವೆಲ್ ಪ್ರೆಸಿಡೆಂಟ್ ರೋಸ್ಗೆ ಸಾಯಿಸಬೇಕು ಅಂತ ಯಾವತ್ತೂ ಪ್ಲಾನ್ ಮಾಡೇ ಇರಲ್ಲ. ವೈಟ್ ಹೌಸ್ ಅಲ್ಲಿ ಬ್ರಾಡ್ಲಿ ರೋಸ್ ಎದುರುಗಡೆ ಇದ್ರು ಕೂಡ ರೋಸ್ಗೆ ಶೂಟ್ ಮಾಡಲ್ಲ. ಇದರಿಂದ ಬೇರೆ ದೇಶಗಳ ಪ್ರಧಾನಿಗಳಿಗೆ ರೋಸ್ ಮೇಲೆ ಅನುಮಾನ ಬರೋಕೆ ಶುರು ಆಗುತ್ತೆ, ಎಸ್ಪೆಷಲಿ ಜಪಾನ್ ಪ್ರೆಸಿಡೆಂಟ್ ಒಜಾಕಿಗೆ.
ಇದರಿಂದ ಜಪಾನ್ ಈ ಅಡಮೆಂಟಿಯಂ ಡೀಲ್ ಇಂದ ಎಕ್ಸಿಟ್ ಆಗುತ್ತೆ. ಜಪಾನ್ ಪ್ರೆಸಿಡೆಂಟ್ ಒಜಾಕಿಗೆ ಎಲ್ಲಾ ವಿಷಯಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು ಅಂತ ಪ್ರೆಸಿಡೆಂಟ್ ರೋಸ್ ಜಪಾನ್ಗೆ ಬಂದಾಗ ಡಾಕ್ಟರ್ ಸ್ಯಾಮುವೆಲ್ ಒಂದು ಫೇಕ್ ಇಂಟೆಲಿಜೆನ್ಸ್ ಜಪಾನ್ಗೆ ಕೊಟ್ಟಿರ್ತಾನೆ. ಈ ಇಂಟೆಲಿಜೆನ್ಸ್ ಪ್ರಕಾರ ಜಪಾನ್ಗೆ ಸಿಕ್ಕಿರೋ ಅಡಮೆಂಟಿಯಂ ಸ್ಯಾಂಪಲ್ ಕಳ್ಳತನ ಮಾಡಿಸಿದ್ದು CIA. ಈ ಸ್ಯಾಂಪಲ್ ಕದಿಯೋಕೆ ಅಂತ CIA ಸರ್ಪೆಂಟ್ ಗ್ರೂಪ್ಗೆ ಮಿಲಿಯನ್ಸ್ ಆಫ್ ಡಾಲರ್ ಟ್ರಾನ್ಸ್ಫರ್ ಮಾಡಿರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ CIA USA ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ. ಫೇಕ್ ಇಂಟೆಲಿಜೆನ್ಸ್ ಇಟ್ಕೊಂಡು ಜಪಾನ್ USA ಅಗೇನ್ಸ್ಟ್ ಆದಾಗ ಆಸ್ ಯೂಸ್ವಲ್ USA ಬಗ್ಗೆ ಗೊತ್ತಿರೋ ಹಾಗೆ ಸೆಲೆಸ್ಟಿಯಲ್ ಐಲ್ಯಾಂಡ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಮಾಡೋಕೆ ಅಂತ ತನ್ನ ನೇವಿ ಕಳಿಸ್ತಾನೆ. ಅಗೇನ್ ಡಾಕ್ಟರ್ ಸ್ಯಾಮುವೆಲ್ ಪ್ಲಾನ್ ಪ್ರಕಾರ ಎರಡು ದೇಶಗಳ ಮಧ್ಯೆ ಯುದ್ಧ ಶುರು ಆಗಲ್ಲ. ಆದ್ರೂ ಕೂಡ ಇವನ ಪ್ಲಾನ್ ಫೇಲ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಡಾಕ್ಟರ್ ಸ್ಯಾಮುವೆಲ್ ನ ಪ್ಲಾನ್ ಏನು ಅಂತ ಕ್ಲಿಯರ್ಲಿ ಗೊತ್ತಾಗುತ್ತೆ. ಜರ್ನಲಿಸ್ಟ್ ಗಳು ಮಾಡೋ ಪ್ರಶ್ನೆಗಳು ಮತ್ತೆ ಡಾಕ್ಟರ್ ಸ್ಯಾಮುವೆಲ್ ಪ್ಲೇ ಮಾಡಿರೋ ಆಡಿಯೋ ಕೇಳಿ ಪ್ರೆಸಿಡೆಂಟ್ ರಾಸ್ಗೆ ತುಂಬಾನೇ ಕೋಪ ಬಂದು ರೆಡ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ನಂತರ ಇವನನ್ನ ತಡೆಯೋ ಪ್ರತಿಯೊಬ್ಬ ಆಫೀಸರ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇಡೀ ವೈಟ್ ಹೌಸ್ ಡ್ಯಾಮೇಜ್ ಮಾಡ್ತಾನೆ. ಈ ಜಾಗದಲ್ಲಿ ಜನಗಳು ಇರೋದ್ರಿಂದ ಸ್ಯಾಮ್ ಅವನನ್ನ ಹತ್ರ ಇರೋ ಒಂದು ಪಾರ್ಕ್ ಗೆ ಕರ್ಕೊಂಡೋಗಿ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ರೆಡ್ ಹಲ್ಕ್ ಸ್ಯಾಮ್ ಗಿಂತ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ಸ್ಯಾಮ್ ಗೆ ಚೆನ್ನಾಗಿ ಹೊಡೆದು ಒಂದು ವಿಂಗ್ ಕೂಡ ಬ್ರೇಕ್ ಮಾಡ್ತಾನೆ. ಫೈನಲ್ ಆಗಿ ಸ್ಯಾಮ್ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಉಳಿದಿರೋ ಇನ್ನೊಂದು ವಿಂಗ್ ಅಲ್ಲಿ ಇರೋ ಬರೋ ಕೈನೆಟಿಕ್ ಎನರ್ಜಿ ಸೇವ್ ಮಾಡಿಕೊಂಡು ರೆಡ್ ಹಲ್ಕ್ ಮೇಲೆ ರಿಲೀಸ್ ಮಾಡಿದಾಗ ಒಂದು ಭಯಂಕರವಾದ ಬ್ಲಾಸ್ಟ್ ಆಗುತ್ತೆ. ರೆಡ್ ಹಲ್ಕ್ ವಿರುದ್ಧ ಸ್ಯಾಮ್ ಗೆಲ್ಲೋಕ್ಕಾಗಲ್ಲ ಅಂತ ಗೊತ್ತಾಗಿ ಇವನ ಮಗಳ ಬಗ್ಗೆ ಎಮೋಷನಲ್ ಮಾತುಗಳಿಂದ ಅಟ್ಯಾಕ್ ಮಾಡ್ತಾನೆ. ಆಗ ರೆಡ್ ಹಲ್ಕ್ ಎಮೋಷನಲ್ ಆಗಿ ತನ್ನ ಒರಿಜಿನಲ್ ಫಾರ್ಮ್ ಗೆ ಬಂದಾಗ ಆರ್ಮಿ ಯೂನಿಟ್ ಬಂದು ಹಾಸ್ಪಿಟಲ್ ಗೆ ತಗೊಂಡು ಹೋಗ್ತಾರೆ. ಡಾಕ್ಟರ್ ಸ್ಯಾಮುವೆಲ್ ಪ್ಲಾನ್ ಪ್ರಕಾರ ಪ್ರೆಸಿಡೆಂಟ್ ರಾಸ್ ಒಬ್ಬ ಮಾನ್ಸ್ಟರ್ ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ಆಗಿರೋ ಎಲ್ಲ ಇನ್ಸಿಡೆಂಟ್ ಗಳ ಹಿಂದೆ ಡಾಕ್ಟರ್ ಸ್ಯಾಮುವೆಲ್ ಕೈವಾಡ ಇದೆ ಅಂತ ಗೊತ್ತಾಗಿರೋದ್ರಿಂದ ಐಜಾ ಬ್ರಾಡ್ಲಿ ಇನ್ನೋಸೆಂಟ್ ಅಂತ ರಿಲೀಸ್ ಮಾಡ್ತಾರೆ. ಮೂವಿ ಎಂಡ್ ಅಲ್ಲಿ ಸಮುದ್ರದ ಮಧ್ಯೆ ಇರೋ ಒಂದು ಹೈಲಿ ಸೆಕ್ಯೂರ್ಡ್ ಜೈಲ್ಗೆ ಸ್ಯಾಮ್ ವಿಲ್ಸನ್ ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಪ್ರೆಸಿಡೆಂಟ್ ರೋಸ್ಗೆ ಮೀಟ್ ಆಗೋಕೆ ಬಂದಿರ್ತಾನೆ. ಯಾಕಂದ್ರೆ ಪ್ರೆಸಿಡೆಂಟ್ ರೋಸ್ ಮತ್ತೆ ಮಾನ್ಸ್ಟರ್ ಆಗಿ ಬದಲಾಗಬಹುದು ಅಂತ ಪ್ರೆಸಿಡೆಂಟ್ ಪೋಸ್ಟ್ ಗೆ ರಿಸೈನ್ ಮಾಡಿರುವಂತ ಎಲ್ಲಾ ಕರ್ಮಕಾಂಡಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಆರ್ಮಿಗೆ ಸರೆಂಡರ್ ಆಗಿರ್ತಾನೆ. ಫೈನಲಿ ಇವನ ಮಗಳು ಬೆಟ್ಟಿ ರೋಸ್ ಬಂದು ಇವನ ಜೊತೆ ಮಾತಾಡ್ತಾಳೆ. ಇಷ್ಟು ವರ್ಷಗಳ ಕಾಲ ಬೆಟ್ಟಿ ರೋಸ್ ಇವನ ತಂದೆ ಜೊತೆ ಯಾಕೆ ಮಾತಾಡಿಲ್ಲ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಾದ್ಮೇಲೆ ಸ್ಯಾಮ್ ಹೊಸ ಫ್ಯಾಲ್ಕನ್ ಟಾರಸ್ ಹತ್ರ ಬಂದಾಗ ಗೊತ್ತಾಗುತ್ತೆ ಟಾರಸ್ ರಿಕವರಿ ಆಗ್ತಾ ಇದ್ದಾನೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಸ್ಯಾಮ್ ಡಾಕ್ಟರ್ ಸ್ಯಾಮುವೆಲ್ ಗೆ ಮೀಟ್ ಆದಾಗ ಸ್ಯಾಮುವೆಲ್ ಹೇಳ್ತಾನೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಖುಷಿ ಪಡಬೇಡ, ಬೇರೆ ಪ್ರಪಂಚದ ವಿಲನ್ ಗಳು ಬರ್ತಾ ಇದ್ದಾರೆ, ಅವರನ್ನ ಹೇಗ್ ತಡಿತೀಯ ಅಂತ ನಾನು ನೋಡ್ತೀನಿ. ಬೇಸಿಕಲಿ ಸ್ಯಾಮುವೆಲ್ MCU's ಅಪ್ಕಮಿಂಗ್ ಮೂವೀಸ್ ಡೂಮ್ಸ್ ಡೇ ಮತ್ತೆ ಸೀಕ್ರೆಟ್ ವಾರ್ಸ್ ಬಗ್ಗೆ ಹಿಂಟ್ ಕೊಟ್ಟಿರ್ತಾನೆ. ಈ ಎಕ್ಸ್ಪ್ಲನೇಷನ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.